ಋಷಭ ರಾಶಿಯ ಈ ವರ್ಷದ ಭವಿಷ್ಯ ತೆಗೆದುಕೊಂಡಾಗ ಋಷಭ ರಾಶಿಗೆ ಇದ್ದಂತಹ ಗುರುವಿನ ದೋಷ, ಜನ್ಮದಲ್ಲಿದ್ದಂತಹ ಗುರುವಿನ ದೋಷ ನಿಮಗೆ ಬದಲಾವಣೆ ಆಗಿದೆ. 11ನೆಯ ಮನೆಯಲ್ಲಿ ಭಾಗ್ಯಸ್ಥಾನಕ್ಕೆ ಶನಿಗ್ರಹವನ್ನು ಕುಳಿತಿದ್ದಾರೆ. ತಂದೆಯಿಂದ ಬಹಳ ಉಡುಗೊರೆ ಸಿಗುತ್ತೆ ನಿಮಗೆ. ಕುಟುಂಬದಲ್ಲಿ ಸೌಮ್ಯತೆ, ಕುಟುಂಬದಲ್ಲಿ ಸೌಹಾರ್ದತೆ, ಕುಟುಂಬದಲ್ಲಿ ಏಳಿಗೆ ಇವೆಲ್ಲವೂ ನಿಮಗೆ ಸುಭಿಕ್ಷವಾಗಿರುತ್ತೆ. ಏನೇ ವ್ಯವಹಾರಗಳನ್ನು ಮಾಡಿದ್ರೆ ಲಾಭದ ವಾತಾವರಣಗಳು ನಿಮಗೆ ಸೃಷ್ಟಿಯಾಗುತ್ತೆ. ಹೊಸ ಹೊಸ ಕೆಲಸಗಳು ಆರಂಭವಾಗುತ್ತೆ. ಮತ್ತೆ ಭೂಮಿ ಖರೀದಿ ಬಗ್ಗೆ ಯೋಚನೆಯನ್ನು ಮಾಡ್ತಿರ್ತೀರಿ. ಮನೆ ಕಟ್ಟುವಂಥ ಯೋಗದಿಂದ ಕೂಡಿರ್ತೀರಿ. ಕೋರ್ಟು ಕಚೇರಿಗಳಿದ್ರೆ ಜಯದ ವಾತಾವರಣಗಳು ಬರುತ್ತೆ ನಿಮಗೆ. ಮಿತ್ರರು ಶತ್ರುನೂ ಸಹ ಮಿತ್ರರಾಗುವಂಥ ಸನ್ನಿವೇಶಗಳು ಬರುತ್ತೆ. ನಿಮಗೆ ಎಷ್ಟೋ ದಿನಗಳಿಂದ ನಿಮಗೆ ಹಣವನ್ನು ಕೊಡಬೇಕಾಗಿರುವಂಥ ವ್ಯಕ್ತಿಗಳು ಸಮಸ್ಯೆಗಳಿಂದ ಕೂಡಿರ್ತಾರೆ. ಅವರು ನಿಮ್ಮ ಒಳ್ಳೆಯತನಕ್ಕೆ ಅವತ್ತಿನ ನಿಮ್ಮ ಸಹಾಯವನ್ನು ನೆನೆದು ನಿಮಗೆ ಹಣಕಾಸಿನ ನೆರವನ್ನು ನೀಡುವಂತಹ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ. ದೇವತಾ ಆರಾಧನೆಯಲ್ಲಿ, ದೇವತಾ ಉಪಾಸನೆಯಲ್ಲಿ ಬಹಳ ಮಗ್ನರಾಗಿರ್ತೀರಿ ನೀವು. ಆದರೆ ನಿಮ್ಮ ಕೈನಲ್ಲಿ ಈ ವರ್ಷ ತುಂಬ ಹಣಕಾಸಿನ ದುಂದು ವೆಚ್ಚಗಳನ್ನು ಮಾಡ್ತೀರಿ. ನೀವು ಕೆಲಸಕ್ಕೆ ಬಾರದಂತಹ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡ್ತೀರಿ. ಯಾಕೆಂದರೆ ಋಷಭ ರಾಶಿಯವರಿಗೆ 11 ರೂಪಾಯಿ ಆದಾಯ ಇದೆ. 11 ರೂಪಾಯಿ ಆದಾಯದಲ್ಲಿ ಕೇವಲ 5 ರೂಪಾಯಿ ಖರ್ಚಷ್ಟೇ ನಿಮಗೆ ಇರುವಂಥದ್ದು. ಕೇವಲ 5 ರೂಪಾಯಿ ಖರ್ಚು. ತುಂಬ ನಿಮ್ಮ ಹಣ ಹೂಡಿಕೆ, ತುಂಬ ಅನುಕೂಲಗಳು ಎಲ್ಲವೂ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಆದರೆ ಹಣಕಾಸಿನ ಬಗ್ಗೆ ಬಹಳ ಕೇರ್ಲೆಸ್ ಮಾಡ್ತೀರಿ ನೀವು. ಋಷಭ ರಾಶಿ ಅಧಿಪತಿ ಬಂದು ನಿಮಗೆ ಶುಕ್ರ ಗ್ರಹನಾಗಿರ್ತಾರೆ. ಶುಕ್ರನ ಬಲ ತುಂಬ ಚೆನ್ನಾಗಿದೆ. ಪಿತ್ರಾರ್ಜಿತ ಸತ್ತುಗಳು ಸಿಗುವಂತಹ ವಾತಾವರಣಗಳಿದೆ. ಒಂದು ಕಿವಿ ಮಾತನ್ನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ದಾಯಾದಿ ಕಲಹಗಳನ್ನು ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ. ಅಣ್ಣ ತಮ್ಮದಿರು ಏನಾದರೂ ಜಮೀನುಗಳನ್ನು ಭಾಗ ಮಾಡ್ಕೊಳ್ಬೇಕು ಅಂತ ಅಂದರೆ ಹಣ್ಣು ಹಂಚಿದ ರೀತಿಯಲ್ಲಿ ನೀವು ಅದನ್ನು ಹಂಚ್ಕೊಳ್ಳಿ. 3ನೇ ವ್ಯಕ್ತಿಯಲ್ಲಿಗೆ ನೀವು ಅಲೋ ಮಾಡ್ಕೊಳ್ಬೇಡಿ. 3ನೇ ವ್ಯಕ್ತಿಗೆ ಅಲ್ಲಿ ಅವಕಾಶವನ್ನೇ ಕೊಡಬೇಡಿ. ನಿಮ್ಮ ಕುಟುಂಬದ ವ್ಯವಹಾರ, ನಿಮ್ಮ ಅಣ್ಣ ತಮ್ಮಂದಿರ ವ್ಯವಹಾರ ನಿಮ್ಮ ಅಣ್ಣ ತಮ್ಮಂದಿರ ಜೊತೆಯಲ್ಲೇ ನಡೆಯಲಿ. ನಿಮ್ಮ ರಾಶಿ ಅಧಿಪತಿಯಾದಂಥವನು ಶುಕ್ರ ಗ್ರಹ. ದುಡ್ಡು ಬಂತು ಅಂತ ಅಹಂಕಾರವನ್ನು ಪಡಬೇಡಿ. ದುಡ್ಡನ್ನು ಹೆಂಗೆ ಬೇಕಂಗೆ ವೆಚ್ಚವನ್ನು ಮಾಡಬೇಡಿ. ಅದಕ್ಕೊಂದು ವ್ಯಾಲ್ಯೂ ಕೊಡಿ. ಯಾಕೆಂದರೆ ಮುಂದೆ ಹಿಂದಿನ ದಿನಗಳಲ್ಲಿ ತುಂಬ ಕಷ್ಟವನ್ನು ಅನುಭವಿಸಿದ್ರಿ. ಆ ದುಡ್ಡನ್ನು ಹೆಂಗೆ ಬೆಳೆಸ್ಕೊಳ್ಬೇಕು, ಹೆಂಗೆ ರಕ್ಷಣೆಗಳನ್ನು ಮಾಡಬೇಕು, ಅದನ್ನು ಹೆಂಗೆ ಬಳಸಬೇಕು, ಉತ್ತಮವಾಗಿ ಹೆಂಗೆ ಬಳಸಬೇಕು ಅದನ್ನು ನೀವು ತಿಳ್ಕೊಳ್ಳಿ. ಅದನ್ನು ಬಿಟ್ಟು ಬೇರೆ ಬೇರೆ ಅನ್ಯ ವ್ಯವಹಾರಗಳಿಗೆ ನೀವು ಹೋಗಬೇಡಿ ಅಂತ ಹೇಳ್ತೇನೆ. ನಿಮಗೆ ವಿಷ್ಣುವಿನ ಧ್ಯಾನ, ಮಹಾಲಕ್ಷ್ಮಿ ಉಪಾಸನೆ, ರಾಯರ ಪ್ರಾರ್ಥನೆ, ವೆಂಕಟೇಶ್ವರ, ನಿಮ್ಮ ಮನೆದೇವರಾಗಿದ್ದ ಶಿವ ಇವರ ಧ್ಯಾನವನ್ನು, ಮನೆದೇವರು, ಕುಲದೇವರು, ಇಷ್ಟದೇವರನ್ನು ಮರಿಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.